ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳತನ ಹೆಲ್ಮೆಟ್ ಹಾಕಿಕೊಂಡು ಬಂದು ಸಿಲಿಂಡರ್ ಅನ್ನು ಎಗರಿಸಿರುವಂತದ್ದು ಕಳ್ಳ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಓಪನ್ ಇರೋ ಮನೆ ಗೇಟ್ ಅನ್ನು ತೆಗೆದು ಆರಾಮಾಗಿ ಒಳಗಡೆ ಎಂಟ್ರಿ ಕೊಟ್ಟಿರೋದು. ಬಳಿಕ ಬೈಕ್ನಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಇಟ್ಕೊಂಡು ಎಸ್ಕೇಪ್ ಆಗಲಾಗಿದೆ. ಸೋಮವಾರ ಮುಂಜಾನೆ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ಮೇಲೆ ಈ ಥರದ ಪ್ರಕರಣಗಳು ನಡೆಯುತ್ತೆ, ಸ್ವಲ್ಪ ಹುಷಾರಾಗಿರಿ. ಈಗೆಲ್ಲ ಗ್ಯಾಸ್ ಮನೆ ಒಳಗಡೆ, ಅಡುಗೆ ಮನೆ ಒಳಗಡೆ ಇಟ್ಕೊಳ್ಳೋದು ಅಂತ ಏನಿಲ್ಲ. ಬೆಂಗಳೂರಿನಂಥ ಮಹಾನಗರದಲ್ಲಿ ಈ ಥರ ಹೊರಗಡೆ ಗ್ಯಾಸ್ ಅಂಡೆ ಇಡೋದಕ್ಕೆ ಅಂತಲೇ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಗ್ಯಾಸ್ ರೇಟ್ ಜಾಸ್ತಿ, ಗ್ಯಾಸ್ ಸಿಗ್ತಾ ಇಲ್ಲ, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದು ಸಮಸ್ಯೆ. ಹಾಗಾಗಿ ನೀವು ನಿಮ್ಮ ಮನೆ ಗ್ಯಾಸ್ನ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಇನ್ನು ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ ಮತ್ತು ಹೆಚ್ಚಾದರೂ ಏನು ಆಶ್ಚರ್ಯ ಇಲ್ಲ. ಬಂಗಾರದ ರೇಟ್ ಜಾಸ್ತಿ ಆಯಿತಾ, ನಿಮ್ಮನೆ ಬಂಗಾರನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಪಾರ್ಕಿಗೆ ಹೋಗೋಕ್ಕಿಂತ ಮುಂಚೆ 4-5 ಸತಿ ಸರ ಇದೆಯೋ ಇಲ್ವೋ ಎಲ್ಲ ನೋಡ್ಕೊಂಡು ಹೋಗಿ ಬಂಗಾರ ಕದೀತಾರೆ. ಯಾವ್ದು ರೇಟ್ ಜಾಸ್ತಿ ಆಗತ್ತೆ, ಯಾವ್ದಕ್ಕೆ ಅಭಾವ ಸೃಷ್ಟಿ ಆಗತ್ತೆ, ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ ನೋಡಿ ಕಳ್ತನ ಶುರು ಆಗುತ್ತೆ. ಅದು ಏನಾದರೂ ಆಗಿರಲಿ. ಈ ನಾಳೆಯಿಂದ ಜಲ್ಲಿಕಲ್ಲು ಸಿಗೋದೇ ಇಲ್ಲ ಅಂತ ಆಗ್ಬಿಡ್ಲಿ, ಬೇಕಾದ್ರೆ ಜಲ್ಲಿಕಲ್ಲನ್ನು ಕದಿಯೋರು ಇರ್ತಾರೆ. ಅಂದರೆ ಯಾವ್ದು ರೇಟ್ ಜಾಸ್ತಿ ಆಗುತ್ತೋ, ಕಷ್ಟದ ಪರಿಸ್ಥಿತಿ ಬರುತ್ತೋ ಆವಾಗ ಕದಿಯೋದೇ ತಲೆಗೆ ಬರೋದು. ಈಗ ಇಲ್ಲಿ ಕಳ್ತನವನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಎಚ್ಚೆತ್ಕೊಳ್ಳೋದು ಸೂಕ್ತ.